ಎಸ್, ಈಗಾಗಲೇ ಏನು ಅಷ್ಟು ಜನ ಗಾಯಾಳುಗಳು ಅಂದರೆ 7ರಿಂದ 8 ಜನ ಗಾಯಾಳುಗಳು ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ತಾ ಇರುವಂಥದ್ದು. ಅದರಲ್ಲಿ ಮುಬಾರಕ್ ಅನ್ನುವಂತಹ ಬಾಲಕ ಏನಿದ್ದಾನೆ ಆತ ಕೂಡ ಸಾವನ್ನಪ್ಪಿರುವಂಥದ್ದು. ಈಗ ಸದ್ಯ ಕಸ್ತೂರಿ ಅನ್ನುವಂತಹ ಮಹಿಳೆಯ ಮಗಳೇನಿದ್ದಾಳೆ ಆಕೆಯು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾಳೆ ಅಂತ ಹೇಳಿ ಈಗ ಬರ್ತಾ ಇರುವಂಥದ್ದು. ಎಲ್ಲರಿಗೂ ಕೂಡ ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಘಟನೆಗೆ ಬಂದಂತಹ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಅಲ್ಲಿ ಅವರು ಕೂಡ ಎಕ್ಸಾಕ್ಟ್ ಆಗಿ ಇದು ಸಿಲಿಂಡರ್ ಬ್ಲಾಸ್ಟ್ನಿಂದ ನಡೆದಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಸ್ಪಷ್ಟವಾಗಿ ಅವರು ಹೇಳಿಲ್ಲ. ಆದರೆ FSL ಟೀಮ್ ಏನಿದೆ ಮತ್ತೆ ಸೋಕೋ ಟೀಮ್ ಏನಿದೆ ಆ ಸೋಕೋ ಟೀಮ್ ಈಗಾಗಲೇ ಒಂದು ಇದನ್ನು ಕೂಡ ನಡೆಸ್ತಾ ಇದೆ, ಅಂದ್ರೆ ಇನ್ವೆಸ್ಟಿಗೇಷನ್ ಕೂಡ ನಡೆಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಏನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲವನ್ನು ಕೂಡ ತನಿಖೆಯನ್ನ ನಡೆಸಿದ ಬಳಿಕ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳನ್ನು ಹೇಳ್ತೀನಿ ಅಂತ ಹೇಳಿ ಪೊಲೀಸ್ ಕಮಿಷನರ್ ಕೂಡ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಈ ಒಂದು ಸಿಲಿಂಡರ್ ಬ್ಲಾಸ್ಟ್ ಏನಿದೆ ಒಂದು ರೀತಿಯಾದಂತಹ ಒಂದು ಅನುಮಾನಾಸ್ಪದವಾಗಿ ಮೂಡಿದೆ ಅಂತಾನೆ ಹೇಳ್ಬೋದಾಗಿದೆ. ಒಬ್ಬ ತಜ್ಞರ ಪ್ರಕಾರ ಈ ಒಂದು ಲೀಕೇಜ್ ಏನಿದೆ ಸಿಲಿಂಡರ್ ಲೀಕೇಜ್ನಿಂದಾಗಿ ಅದರ ಸಾಂದ್ರತೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತಾನೆ ಅವರೊಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಈ ಒಂದು ಘಟನೆಯ ಗಂಭೀರತೆಯನ್ನು ಪಡೆದುಕೊಂಡಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಮತ್ತು ಈಗಾಗಲೇ ಕೆಲವೇ ನಿಮಿಷದಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಬರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ನಗರ ಈ ಒಂದು ಸ್ವಾತಂತ್ರ್ಯೋತ್ಸವ ದಿನದ ಈ ಒಂದು ಬ್ಲಾಸ್ಟ್ ಅಂದ್ರೆ ಅನುಮಾನಾಸ್ಪದ ಬ್ಲಾಸ್ಟ್ ಏನಿದೆ ಸಾಕಷ್ಟು ಒಂದು ಗಂಭೀರತೆಯನ್ನು ಪಡೆದುಕೊಂಡಿರುವಂಥದ್ದು. ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಅವರಿಗೆ ಒಂದು ಚಿಕಿತ್ಸೆ ಅಂದ್ರೆ ಗಾಯಾಳುಗಳು ಯಾರಿದ್ದಾರೆ ಅವರಿಗೆ ಒಂದು ಚಿಕಿತ್ಸೆಯನ್ನು ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ನೀವು ನೋಡ್ತಾ ಇರಬಹುದು ಸಾಕಷ್ಟು ಪೊಲೀಸ್ ಮ್ಯಾನ್ಗಳನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಡೆಪ್ಯೂಟ್ ಮಾಡಲಾಗಿದೆ ಮತ್ತು ಮುಖ್ಯಮಂತ್ರಿಯವರು ಬರುವಂತಹ ಒಂದು ಕಾರಣದಿಂದಾಗಿ ಎಲ್ಲವೂ ಕೂಡ ಕ್ಲಿಯರ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಈಗಾಗಲೇ ಇನ್ನೇನು ಕೆಲವೇ ಕ್ಷಣದಲ್ಲಿ ಅವರು ಕೂಡ ಬರುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ ಅಂತ ಹೇಳ್ಬೋದಾಗಿದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯ ತೀವ್ರತೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದು ಒಂದು ರೀತಿಯಾದಂತಹ ಒಂದು ಅನುಮಾನಾಸ್ಪದವಾಗಿ ನಡೆದಿರುವಂತಹ ಸ್ಫೋಟ ಅಂತ ಹೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಆದರೆ ಎಕ್ಸಾಕ್ಟ್ ಆಗಿ ಯಾವುದನ್ನು ಕೂಡ ನಿರ್ಧರಿಸಕ್ಕೆ ಸಾಧ್ಯವಾಗೋದಿಲ್ಲ. ಸಿಲಿಂಡರ್ ಗ್ಯಾಸ್ ಇದರಿಂದನೇ ಪ್ರಾಬ್ಲಮ್ ಆಗಿದೆಯಾ ಅಥವಾ ಬೇರೆ ಏನಾದರೂ ಎಕ್ಸ್ಪ್ಲೋಸಿವ್ಗಳು ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಅಂದರೆ ಎಕ್ಸ್ಪ್ಲೋಸಿವ್ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಅಂದರೆ ಮನುಷ್ಯರು ಬಳಕೆ ಮಾಡುವಂತಹ ಒಂದು ವಸ್ತುಗಳು ಏನಾದರೂ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ನೋಡಬೇಕಾಗುತ್ತೆ. ಎಕ್ಸಾಂಪಲ್ ಜಿಲೆಟಿನ್ ಆಗಿರ್ಬೋದು, ಈ ಹಿಂದೆ ಜಿಲೆಟಿನ್ ವಸ್ತುಗಳು ಕೂಡ ಸಿಕ್ಕಿರುವಂಥದ್ದು. ಹೀಗಾಗಿ ಅಂತಹ ಒಂದು ಕೆಲವೊಂದು ಸಣ್ಣ ಮಟ್ಟಿಗೆ ಒಂದು ಸ್ಫೋಟಕ ಏನಾದರೂ ಇರಬಹುದಾ ಅನ್ನುವಂಥದ್ದು ಕೂಡ ಇಲ್ಲಿಗೆ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಸದ್ಯದ ಮಟ್ಟಿಗೆ ಯಾವುದು ಪೊಲೀಸರಲ್ಲಿ ಕೂಡ ಇಲ್ಲ. ಈಗ SDRF ಅಂದ್ರೆ ಏನಿದೆ SDRF ಏನಿದೆ ಆ ತಂಡ ಕೂಡ ಸ್ಪಾಟ್ಗೆ ಹೋಗಿ ಒಂದು ಅನಲೈಸ್ ಮಾಡುವಂತಹದ್ದು ಮತ್ತೆ ಅಲ್ಲಿ ಸಿಕ್ಕಿರುವಂತಹ ಕುರುಹುಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಅದರ ಜೊತೆಗೆ ನಗರ ಪೊಲೀಸರು ಕೂಡ ಅವರಿಗೆ ಒಂದು ಸಾಥನ್ನು ನೀಡಿ ಎಕ್ಸಾಕ್ಟ್ ಆಗಿ ಏನಾಗಿದೆ ಅನ್ನುವಂಥದ್ದು ವಿಡಿಯೋ ಚಿತ್ರೀಕರಣ ಮಾಡುವಂತಹ ಮುಖಾಂತರ ಎಲ್ಲವನ್ನು ಕೂಡ ಸೆರೆ ಹಿಡಿಯುವಂತಹ ಒಂದು ಪ್ರಯತ್ನವನ್ನು ಕೂಡ ನಗರ ಪೊಲೀಸರು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಇಲ್ಲಿ ಪ್ರಮುಖವಾಗಿ ಸೋಕೋ ಟೀಮ್ ಏನಿದೆ ಆ ಸೋಕೋ ಟೀಮ್ ನಡೆಸುವಂತಹ ಒಂದು ಕಾರ್ಯಾಚರಣೆ ಮತ್ತು ಅದು ಕಲೆಕ್ಟ್ ಮಾಡುವಂತಹ ಸ್ಯಾಂಪಲ್ಸ್ಗಳೇನಿದೆ ಆ ಸ್ಯಾಂಪಲ್ಸ್ಗಳು ಬಹು ಮುಖ್ಯವಾಗಿ ಬೇಕಾಗುತ್ತೆ. ಅದನ್ನು FSLಗೆ ಕಳಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು ಅನ್ನುವಂತಹ ಒಂದು ವಿಚಾರಗಳನ್ನು ಅದರ ಒಂದು ವರದಿ ಮುಖಾಂತರ ಅವರಿಗೆ ಪೊಲೀಸರ ಕೈಗೆ ತಲುಪಲಿದೆ. ಅಲ್ಲಿಯವರೆಗೂ ಸ್ವಲ್ಪ ಮಟ್ಟಿಗೆ ಗೌಪ್ಯ ಅಂತಾನೆ ಹೇಳ್ಬೋದಾಗಿದೆ. ಅದು ಆಗಿರಬಹುದು, ಈ ವಸ್ತು ಆಗಿರಬಹುದು ಅನ್ನುವಂತಹ ಅನುಮಾನಗಳು ಮಾತ್ರ ಈಗ ಸದ್ಯದ ಮಟ್ಟಿಗೆ ಇರುವಂತದ್ದು. ಆದರೆ FSL ವರದಿ ಬಂದ ಬಳಿಕ ಎಕ್ಸಾಕ್ಟ್ ಆಗಿ ಏನಾಗಿದೆ, ಎಕ್ಸಾಕ್ಟ್ ಆಗಿ ಸ್ಫೋಟಕ್ಕೆ ಏನು ಇದನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ಒಂದು ಪ್ರದೇಶಕ್ಕೆ ಅಂದ್ರೆ ಕುಟುಂಬಸ್ಥರೇನಿದ್ದಾರೆ ಅಂದ್ರೆ ಇಲ್ಲಿದ್ದಂತಹ ಗಾಯಾಳುಗಳೇನಿದ್ದಾರೆ ಅವರ ಕುಟುಂಬಸ್ಥರನ್ನ ಮಾತನಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡುವಂಥದ್ದು ಮತ್ತೆ ಅವರಿಗೆ ಸಾಂತ್ವನ ನೀಡುವಂತಹ ನಿಟ್ಟಿನಲ್ಲಿ ಸ್ವತಃ ಮುಖ್ಯಮಂತ್ರಿ ಅವರು ಕೂಡ ಇಲ್ಲಿಗೆ ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಈ ಒಂದು ಪ್ರಕರಣ ಸ್ವಲ್ಪ ಮಟ್ಟಿಗೆ ಗಂಭೀರತೆಯನ್ನು ಪಡೆದುಕೊಂಡಿದೆ ಅನ್ನೋದಕ್ಕೆ ಈ ಒಂದು ವರ್ಗದ ಒಂದು ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಸ್ಥಳಕ್ಕೆ ಬರುವುದೇ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು.